ಟೈಮು 8:35 ಆಗಿದೆ. ಇವಾಗ ಬಂದೈತೆ. ಬಾಕ್ಸು ಓಪನ್ ಏನು ಮಾಡೋಂಗಿಲ್ವಂತೆ. ನಾಳೆ ಅವರೇ ಬಂದು ಕಂಪ್ನಿಯಿಂದ ಎಲ್ಲ ಓಪನ್ ಮಾಡಿ ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗ್ತಾರಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಬ್ಲಾಗ್ಸ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಇವತ್ತು ಬುಧವಾರ, ದಿನಾಂಕ 22/10/25. ಊರಲ್ಲಿದ್ದೀನಿ, ಡ್ಯೂಟಿಗೆ ಬಂದಿಲ್ಲ. ವಿಡಿಯೋ ಫುಲ್ ನೋಡಿ. ಹಳ್ಳಿ ಲೈಫ್ ಇವತ್ತಿಂದು ಲಾಗು. ಯಾರೋ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ನನ್ನ ಮಗ ರಾಗಿ ದೋಸೆ ತಿಂತಾಯಿದ್ದ. ಅವನೇ ಎತ್ಕೊಂಡು ರಾಗಿ ದೋಸೆ ಮಾಡಿದ್ದ ಬೆಳಗ್ಗೆ ನಾಷ್ಟಕ್ಕೆ. ನಾನು ನೋಡ್ಕೊಂಡು ಹಂಗೆ ಆಟ ಆಡಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ನನಗೆ ಅಂತ ಕೇಳಿದಕ್ಕೆ ನನಗೂ ತಿನ್ನಿಸ್ತಾವನೆ. ನಾನು ಒಂದೆರಡು ಸರಿ ಆಟ ಆಡಿಸ್ಕೊಂಡು ಅವನ್ನ ತಿನ್ನಿಸ್ಕೊಂಡು ಆಟ ಆಡಿಸ್ಕೊಂಡು ಕೂತಿದ್ದೆ. ನನ್ನ ಮಗನ ಎತ್ಕೊಂಡು ಈಚೆ ಕಡೆ ಬಂದೆ. ನಮ್ಮಪ್ಪ ಸೀಮೆ ಹುಲ್ ತತ್ತಾಯಿತ್ತು, ಹಸಿಗೆ ಮೇವು ತತ್ತಾಯಿತ್ತು. ನನ್ನ ಹೆಂಡ್ತಿ ಬಟ್ಟೆ ಒಗಿತಾ ಇದ್ಲು. ಇದು ನಮ್ಮ ಮನೆ ಹತ್ರ ನಮ್ಮದೇ ಹಾಕಿರೋದು ಪರಂಗಿ ಹಣ್ಣು, ನುಗ್ಗೆ ಸೊಪ್ಪು, ವೀಳ್ಯದೆಲೆ ಎಲ್ಲನೂ ಹಾಕೊಂಡಿದ್ದೀವಿ. ಹಾಯ್ ಮಾಡ್ತಾವೆ ನೋಡಿ ನನ್ನ ಮಗ. ಇದು ನಮ್ಮದೇ ಸೀಮೆ ಹಸು ಕರು. ನನ್ನ ಮಗ ಹತ್ರಕ್ಕೆ ಹೋದರೆ ಕರು ಹೆದರ್ಕೊತಾಯಿತ್ತು. ಅದೇ ಕುಣ್ದಾಡ್ತಾಯಿತ್ತು. ಸ್ನೇಹಿತರೆ, ಟೈಮು 12:30 ಆಗಿದೆ ಮಧ್ಯಾಹ್ನ. ಫ್ರಿಜ್ ತರೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಮನೇಲಿ ಫ್ರಿಜ್ ಇರಲಿಲ್ಲ, ಕೋಡಂಬಳಿಗೆ ಹೋಗ್ತಾಯಿದ್ದೀವಿ. ನೋಡೋಣ ತರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಅಮೌಂಟ್ ಇದೆ, ಅಮೌಂಟ್ ತಗೊಳ್ತಾಯಿದ್ದೀವಿ. ಮಿಕ್ಕದ್ದು ಲೋನ್ ಮಾಡಿಸ್ಬಿಟ್ಟು ತಗೊಬರೋಣ ಅಂತ ಹೋಗ್ತಾಯಿದ್ದೀವಿ. ನೋಡೋಣ, ಬನ್ನಿ ಹೋಗೋಣ. ಆದರೆ ತರೋಣ. ಬಾಯ್. ಹಂಗೆ ಹೋಗ್ತಾ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಹತ್ರ ಬಂದೆ, ಕೊಡಂಬಳಿಲಿ. ಒಂದು 100 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ. ಇಲ್ಲೇ ಐತಲ್ಲ. ಇದೆಯಾ? ಯಾರು ಪರ್ಚೇಸ್ ಮಾಡ್ಕೊಬಿಡಿ. ಅಂಗಡಿ ಹೊಂಟಿದ್ದೀನೋ? ಅದೇ ಅಂಗಡಿ ನಾನು ಹೇಳ್ತಿದ್ದೆ. ಇದೇ ನೋಡಿ ಫ್ರಿಜ್ಜು. ಹೆಂಗಿದೆ ಅಂತ ಕಮೆಂಟ್ ಮಾಡಿ. 26,500 ರೂಪಾಯಿ ಇದು. ಒಳಗಡೆ ಈ ಥರ ಇದೆ. ಸ್ನೇಹಿತರೆ, ಫ್ರಿಜ್ಜು ಕೊಡಂಬಳಿಯಲ್ಲಿ ಜಾಸ್ತಿ ಇರಲಿಲ್ಲ. ಚನ್ನಪಟ್ಟಣಕ್ಕೆ ಹೋಗಿ ಬುಕ್ ಮಾಡಿಬಿಟ್ಟಿದ್ದು, ದುಡ್ಡು ಕಟ್ಬಿಟ್ಟು ಲೋನೆಲ್ಲ ಹಾಕ್ಸ್ಬಿಟ್ಟು ಬಂದಿದ್ದೀವಿ. ಅವರೇ ಕಳಿಸ್ತಾರೆ ಗಾಡೀಲಿ. ಎಲ್ಲ ಟೋಟಲ್ಲು 26,500 ರೂಪಾಯಿ, ಟ್ಯಾಕ್ಸ್ ಎಲ್ಲ ಸೇರಿ. ಫೋಟೋ ಹಾಕ್ತೀನಿ ನೋಡಿ. ಸ್ನೇಹಿತರೆ, ಟೈಮ್ 8:30 ಆಗಿದೆ. ಇವಾಗ ಬಂದಿದೆ ಫ್ರಿಜ್ಜು. ಅಣ್ಣ ಅವರು ಇಳಿಸ್ತವ್ರೆ, ಗಾಡಿಯಿಂದ ತಳ್ತವ್ರೆ. ಇಳಿಸ್ಕೋಬೇಕು ಇವಾಗ ಮನೆಗೆ. ಡ್ರೈವರ್ ಅಣ್ಣನೂ ನಾವು ಕೆಳಗಡೆ ಇಳಿಸ್ಕೊಂಡು
ಮನೆ ಒಳಗಡೆ ತಗೊಂಡು ಹೋಗ್ತಾ ಇದ್ದೀವಿ. ಟೈಮು 8:35 ಆಗಿದೆ. ಇವಾಗ ಬಂದೈತೆ. ಬಾಕ್ಸು ಓಪನ್ ಏನು ಮಾಡೋಂಗಿಲ್ವಂತೆ. ನಾಳೆ ಅವರೇ ಬಂದು ಕಂಪ್ನಿಯಿಂದ ಎಲ್ಲ ಓಪನ್ ಮಾಡಿ ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗ್ತಾರಂತೆ. ಇದೈತೆ ನೋಡಿ, ಇದೆ ಮಾಡಲು MRP ಎಲ್ಲ ಐತೆ. 36,990 ರೂಪಾಯಿ ಐತೆ MRP. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ರೇಟು ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ, ಎಷ್ಟು ಕೊಡಬೇಕಾಗಿತ್ತು, ನೀವು ಎಷ್ಟು ಕೊಟ್ಟು ತಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಲಾಗು. ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.